ಕೇಳ್ಬೇಕು ನಿಮಗೆ, ಬಹಳ ಮಜಾ ಇದೆ ಇದು. ಹರಿಶ್ಚಂದ್ರ ಎಷ್ಟು ವರ್ಷ ಕಷ್ಟಪಟ್ಟ? ನಾನೊಂದು ತಮಾಷೆ ಹೇಳ್ಬಿಡ್ತೀನಿ. ಒಬ್ಬರು ಗೌರ್ಮೆಂಟ್ ಸ್ಕೂಲ್ ಪ್ರಿನ್ಸಿಪಲ್ ನಮ್ಮ ಮನೆ ಹತ್ರ ಇದ್ದಾರೆ, ಕಾಲೇಜ್ ಪ್ರಿನ್ಸಿಪಲ್. ನಮ್ಮ ಮನೆಗೆ ಬಂದರು. ಸಾರ್ ಮೊದಲು ನಂಗಿಲ್ಲ ಸರ್, ಹುಡುಗರೆಲ್ಲ ಈಗ ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂದರು. ಯಾಕ್ರಿ ಏನಾಯಿತು ಅಂತ ಕೇಳಿದೆ. ನಂಬಿಕೆನೇ ಇಲ್ಲ ಸರ್ ಅವ್ರಿಗೆ ವ್ಯಾಲ್ಯೂಸ್ ಮೇಲೆ. ನನ್ನ ಮೊಮ್ಮಗ, ಅವ್ರಿಗೆ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದಂಥ ಸತ್ಯ ಹರಿಶ್ಚಂದ್ರ ಇದೆಯಲ್ಲ ಭಾಳ ಇಷ್ಟ ಮೇಸ್ಟ್ರಿಗೆ. ಅವ್ರ ಮೊಮ್ಮಗ ಹೇಳಿದ್ರಂತೆ ನೋಡ್ಕೊಂಬರ್ಬಾರೋ ಸಿನಿಮಾ ಅಂದ್ರಂತೆ. ಅವ್ನು ಬೇಡ ಅಂದ. ಹಿಡ್ಕೊಂಡು ಹೋದ್ರು ಮಾರ್ನಿಂಗ್ ಶೋಗೆ. ಅವನ ಬಾಲ್ಕನಿಯಲ್ಲಿ ಕೂತಿದ್ರು ಅಜ್ಜ ಮೊಮ್ಮಗ. ಆ ಸಿನಿಮಾ ಭಾಳ ಜನ ಇಲ್ಲ, ಸಿನಿಮಾ ಶುರು ಆಯಿತು. ನಿಮ್ಮ ಕತೆ ನೋಡೋದು ಬೇಡ, ಹರಿಶ್ಚಂದ್ರ ಕಷ್ಟ ಪರಂಪರೆ ಕತೆ ಗೊತ್ತಲ್ಲ ನಿಮಗೆ. ಹರಿಶ್ಚಂದ್ರ ಕಷ್ಟ ಪರಂಪರೆ ಶುರು ಆಯಿತು. ಅಜ್ಜ ಅಳ್ತಾ ಇದ್ದಾರೆ, ಕಷ್ಟ ನೋಡೋಕ್ಕಾಗಲ್ಲ ಅವರಿಗೆ. ಆ ಮೊಮ್ಮಗ ಸ್ಕ್ರೀನ್ ನೋಡ್ತಾನೆ, ಅಜ್ಜನ ಮುಖ ನೋಡ್ತಾನೆ, ಸ್ಕ್ರೀನ್ ನೋಡ್ತಾನೆ, ಅಜ್ಜನ ಮುಖ ನೋಡ್ತಾನೆ. ಸಿನಿಮಾ ಮುಗೀತು. ಅಜ್ಜ ಕಣ್ಣು ಒರೆಸ್ಕೊಂಡು ನೀನು ಹಾಗೆ ಆಗ್ಬೇಕಣೋ ಅಂದರು. ಹೇಗೆ ಅಂತ ಕೇಳ್ದವನು. ಹೇಗಂದ್ರೇನೋ, ಹರಿಶ್ಚಂದ್ರ ನಂಗೆ ಆಗ್ಬೇಕು ನೀನು ಅಂದರು. ಅವನು ಖಂಡಿತ ಆಗಲ್ಲ ಅಂದ. ಮೊಮ್ಮಗ ಯಾಕೋ ಅಂತ ಕೇಳಿದ್ರೆ ನೋಡ್ಲಿಲ್ವಾ, ಮೊದಲೇ ರೀತಿ ಕೊರೆಯಲಿಲ್ತ ಕಳ್ತಾ ಇದ್ದ, ನಾನು ಗೊಳ ಅಂತ ಹೇಳ್ತಾನೆ. ಹೆಂಡ್ತಿನ ಮಕ್ಕಳು ಮಾರ್ಕೊಂಡ, ಮಗ ಸತ್ತೋದ, ಸ್ಮಶಾನ ಕಾಯ್ದ, ಹಿಂಗಾಗ್ಬೇಕಾ? ನಾನು ಆಗಲ್ಲ, ಆದ್ರೆ ವಿಶ್ವಾಮಿತ್ರ ನಂಗೆ ಆಗ್ತೀನಿ ಅಂದಂತವನು. ಅವ್ದು ಹೇಳ್ಕೊಂಡ್ರು ನನ್ನ ಹತ್ರ ಮೇಷ್ಟ್ರು, ಹಿಂಗಂತ ನೋಡಿ ಹುಡುಗರು ಹಾಳಾಗಿದ್ದಾರೆ ಅಂತ. ಕರ್ಕೊಂಬನ್ನಿ ನಿಮ್ಮ ಮೊಮ್ಮಗನ್ನ ಅಂದೆ. ತಪ್ಪೆಲ್ಲಿದೆ ಗೊತ್ತಾ, ನಾವು ಹೇಗೆ ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಆ ಹುಡುಗ ಬಂದ, ಸಣ್ಣ ಹುಡುಗ, ನಿಮ್ಮಂಗೆ ಹುಡುಗ, ಒಳ್ಳೆ ಹುಡುಗ ಬಂದ. ಏನೋ ಸಿನಿಮಾ ಹೆಂಗಿತ್ತು ಅಂದೆ. ಬೋರ್ ಅಂಕಲ್ ಅಂದ. ಯಾಕೋ ಅಂತ ಕೇಳಿದೆ. ಫೈಟ್ ಇಲ್ಲ, ಏನಿಲ್ಲ, ಗೊಳ ಅಳ್ತಾ ಇದ್ದಾರೆ ಎಲ್ಲರೂ ಬರೀ ಅಂದ. ಆಗ್ಲಿ ಬಿಡು, ಹರಿಶ್ಚಂದ್ರ ಬಹಳ ಕಷ್ಟಪಟ್ಟನಲ್ಲ, ಅಯ್ಯೋ ಮುಗಿದೇ ಇಲ್ಲ ಕಷ್ಟ ಒಂದು ಅಂದ. ನಾ ಕೇಳಿದೆ, ಅವ್ನು ಯಾವತ್ತು ರಾಜ್ಯ ಕಳ್ಕೊಂಡು, ವಿಶ್ವಾಮಿತ್ರ ಹೇಳಿದ್ಮೇಲೆ ರಾಜ್ಯ ಬಿಟ್ನಲ್ಲ, ರಾಜ್ಯ ಬಿಟ್ಟು ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಹೋದ್ನಲ್ಲ, ಮತ್ತು ವಾಪಸ್ ಹೆಂಡತಿನ ತಲೆ ಕತ್ತರಿಸೋಕೆ ಹೋದಾಗ ಶಿವ ಬಂದು ಕೈ ಹಿಡಿದು ವಾಪಸ್ ರಾಜ್ಯ ಕೊಟ್ಟನಲ್ಲ. ಯಾವತ್ತು ರಾಜ್ಯ ಕಳ್ಕೊಂಡು ಮತ್ತೆ ರಾಜ್ಯ ವಾಪಸ್ ಪಡ್ಕೊಂಡು ಎಷ್ಟು ಅವಧಿ ಆಗಿರ್ಬೇಕು ಅವನ ಜೀವನದಲ್ಲಿ ಗೊತ್ತಿದೆಯಾ ಮಕ್ಕಳು ಯಾರಿಗಾದ್ರು? ಹರಿಶ್ಚಂದ್ರ ಕಷ್ಟಪಟ್ಟದ್ದು ಎಷ್ಟು ವರ್ಷ ಕಷ್ಟಪಟ್ಟಿರ್ಬೇಕು? ಅವನಂದ ಮೊದಲಿನ ಕೊನೆ ತನಕ ಅಳ್ತಾನೆ ಇದ್ದವನು ಅಂದ. ಆ ಸಿನಿಮಾ ತೋರಿಸಿದ್ ನಿಮ್ಗೆ ಎಷ್ಟಿದು, ಅದು ನಿಜವಾಗ್ಲೂ ಹರಿಶ್ಚಂದ್ರನ ಜೀವನದಲ್ಲಿ ಕಷ್ಟಪಟ್ಟದ್ದು ಎಷ್ಟು ಗೊತ್ತಾ ಮಕ್ಕಳೇ? 2 ವರ್ಷ. 2 ವರ್ಷ ವಿಧಿ ಅವನ್ನ ಹಾಕಿ ಹರಿದು ಬಿಡ್ತು, ಪರೀಕ್ಷೆ ಮಾಡಿತು. ಆದ್ರೆ ಅವನು ಸತ್ಯದಿಂದ ವಿಮುಖ ಆಗಲಿಲ್ಲ, ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟ ಅಲ್ಲ, ನಿಂತ್ಕೊಂಡ. ಮುಂದೆ ಎಷ್ಟು ವರ್ಷ ಚಕ್ರವರ್ತಿ ಆಗಿದ್ದ? ಪುರಾಣದಲ್ಲಿ ಬರ್ತದೆ 30,000 ವರ್ಷ ಚಕ್ರವರ್ತಿ ಆಗಿದ್ದ ಅಂತ. ಕಷ್ಟಪಟ್ಟದ್ದು ಎಷ್ಟು ವರ್ಷ ಸ್ವಾಮಿ? ಎಷ್ಟು ವರ್ಷ? 2 ವರ್ಷ. ಸಂತೋಷವಾಗಿದ್ದದ್ದು ಎಷ್ಟು ವರ್ಷ? 30,000 ವರ್ಷ. ಅಂದ್ರೆ ಬಹಳ ವರ್ಷ ಅಂತ ಅಷ್ಟೇ ತಿಳ್ಕೋಬೇಕಾದಿಷ್ಟೇನೆ. ಜೀವನದ ಪ್ರತಿ ಘಳಿಗೆಯಲ್ಲಿ ಮೇಲೆ ಪರೀಕ್ಷೆ ಆಗಲ್ಲ. ಪರೀಕ್ಷೆ ಬಂದಾಗ ಗಟ್ಟಿಯಾಗಿ ನಿಂತ್ಕೋಬೇಕು. ಯಾರು ನಿಂತ್ಕೋತಾರ ಅವ್ರು ದೊಡ್ಡವರಾಗ್ತಾರೆ. ಇದ್ರ ಆಗೋಲ್ಲ. 2 ವರ್ಷ ಗಟ್ಟಿಯಾಗಿ ಮೌಲ್ಯವನ್ನು ಹಿಡ್ಕೊಂಡು ನಿಂತ್ಕೊಂಡ ಸತ್ಯ ಹರಿಶ್ಚಂದ್ರ ಆಗ್ಬಿಟ್ನಲ್ಲ ಇವತ್ತು. ಆದ್ರೆ ನಾವು ಮೌಲ್ಯ ಬಿಡೋಕೆ ಹೆದರ್ತೀವಿ. ನಾವು ಹೇಡಿಗಳಾಗ್ಬಿಡ್ತೀವಿ. ಕಾರಣ ಇಲ್ಲ. ಜೀವನದ ಉದ್ದಕ್ಕೂ ಪರೀಕ್ಷೆ ಬರಲ್ಲ, ತಿಳ್ಕೊಬೇಡಿ. ನಮ್ಮ ಡಿ ವಿ ಗುಂಡಪ್ಪನ ಹೇಳೋದು, ನಿಮಗೆ ಹೇಳೋದು ಸರಿನೋ ಅಲ್ಲ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ನಾನು ಒಂದ್ಸಲ ಕೇಳಿದ್ದೆ ಅವರಿಗೆ, ಸರ್ ಒಳ್ಳೆಯವರಿಗೆ ಕಷ್ಟ ಬರ್ತಾವಲ್ಲ ಸರ್, ಯಾಕೆ ಅಲ್ಲ, ಒಳ್ಳೆಯವರಿಗೆ ಕಷ್ಟ ಬರ್ತಾವಲ್ಲ ಯಾಕೆ, ಯಾರಿಗೆ ಬಂತ್ರಿ ಅಂತ ಕೇಳಿದ್ರು. ರಾಮ ಕಷ್ಟಪಡ್ಲಿಲ್ವಾ ಅಂತೆ. ರಾಮ ಏನು ಕಷ್ಟಪಟ್ಟ ಅಂದರು. ಇದೇನು ಸರ್ ಹೊಸದು ಅಂತ ಕೇಳಿದೆ ನಾನು. ಪಾಪ ಲಗ್ನ ಆಗಿ ಇನ್ನೂ ಹೆಂಡತಿ ಮುಖ ಸರಿಯಾಗಿ ನೋಡಿಲ್ಲ, ಕಾಡಿಗೆ ಹೋದ ಪಾಪ. 14 ವರ್ಷ ಕಾಡಿಗೆ ಹೋದ, ವನವಾಸ. DVG ಸ್ವಭಾವ ವಿಚಿತ್ರ. ವನವಾಸಕ್ಕೆ ಹೋದ್ನ ರಾಮ ಅಂತ ಕೇಳಿದ್ರು. ಇನ್ನು ಅವ್ರಿಗೆ ರಾಮಾಯಣ ಹೇಳ್ಬೇಕಾ ನಾನು? ಅಲ್ಲ ಸರ್ ವನವಾಸಕ್ಕೆ ಹೋಗ್ಲಿಲ್ವಾ ಅಂತ. ಎಲ್ಲಿ ಹೋದ್ರ ವನವಾಸಕ್ಕೆ ಹೋಗ್ಲಿಲ್ಲಲ್ಲ ಅಂದರು. ನನಗೇನೋ ಇದು ಕಾಲು ಎಳಿತಾರೆ ಅಂತ ಗೊತ್ತು ನನಗೆ. ಅಲ್ಲ ಸರ್ ವನವಾಸ ದಶರಥ ಹೇಳ್ದ ಅಂತ ವನವಾಸಕ್ಕೆ ಹೋಗ್ಲಿಲ್ವಾ? ರಾಮ, ಸೀತೆ, ಲಕ್ಷ್ಮಣ 3 ಜನ ಹೋಗ್ಲಿಲ್ವಾ 14 ವರ್ಷ ವನವಾಸಕ್ಕೆ? ಓ ಅದೋ ನೀವು ಹೇಳ್ತಿರೋದು ಅಂದರು. ವನವಾಸ ಅಲ್ವಾ ಅಂದೆ. ಅಯ್ಯೋ ಇಲ್ಲ ಸರ್ ಅವ್ರು ಹೇಳಿದ್ರು. ಇಲ್ಲ ಮೇಷ್ಟ್ರೆ, ಇಟ್ ಇಸ್ ದ ಲಾಂಗೆಸ್ಟ್ ಪಾಸಿಬಲ್ ಹನಿಮೂನ್ ಇನ್ ದ ಹಿಸ್ಟ್ರಿ ಅಂದ್ರು. ಲಾಂಗೆಸ್ಟ್ ಪಾಸಿಬಲ್ ಹನಿಮೂನ್ ಇನ್ ದ ಹಿಸ್ಟ್ರಿ ಅಂತ ಅವ್ರು ಹೇಳಿದ್ರು. ಸಣ್ಣ ಹುಡುಗ ಮದುವೆ ಆಗಿ ಬಂದಿದ್ದಾನೆ, ಕಿರೀಟ ಹಾಕಿ ರಾಜ್ಯವನ್ನು ಕೂಡಿಸಿ ಹೆಂಡತಿ ಮುಖ ನೋಡೋಕ್ಕಾಗ್ತಿತ್ತು ಅವನಿಗೆ. ಆರಾಮಾಗಿ ಹೋದ್ಲಪ್ಪ, ಗಂಡ ಹೆಂಡತಿ ಚಿಂತೆ ಇಲ್ಲ, ಏನಿಲ್ಲ. ಹನಿಮೂನಿಗೆ ಯಾರು ಅಸಿಸ್ಟೆಂಟ್ ಕಳಿಸ್ತಾರೇನ್ರಿ? ಅವ್ರು ಹೇಳಿದ್ದು. ಲಕ್ಷ್ಮಣ ಎಂಥ ಅಸಿಸ್ಟೆಂಟ್, ಅಣ್ಣ ಹೇಳೋದೇ ಬೇಡ, ನೀವು ತಿಳ್ಕೊಂಡ್ಬಿಡ್ತಿದ್ದ ಮೊದಲೇನೆ ಏನೇನು ಬೇಕು ಅಂತ. ಇಂಥ ಅಸಿಸ್ಟೆಂಟ್ 14 ವರ್ಷ. ಅದಕ್ಕೆ ಸೀತೆ ಕೊನೆ ಕೂಡ ತನ್ನ ಕಾಡಲ್ಲಿ ಹೋಗಬೇಕು ಅನಿಸಿತ್ತು, ಆ ಪ್ರೀತಿ. ಅದಕ್ಕೆ ಅವ್ರು ಹೇಳಿದ್ರು, ಕಲ್ಪನೆ ಮಾಡ್ಕೊಳ್ಳಿ ಮೇಷ್ಟ್ರೆ, ಎಷ್ಟು ವರ್ಷ ಕಷ್ಟಪಟ್ಟದ್ದು ರಾಮ ಗೊತ್ತಾ ನಿಮಗೆ ಅಂದರು. ಅವ್ರು ಹೇಳೋದು ಎಷ್ಟು ಚೆನ್ನಾಗಿದೆ. 13 ವರ್ಷ 2 ತಿಂಗಳು ತುಂಬ ಚೆನ್ನಾಗೇ ಇದ್ರು, ಸಂತೋಷವಾಗೇ ಇದ್ರು ಅವರು. ಯಾಕಂದ್ರೆ ಎಂಥ ರಾಕ್ಷಸ ಬಂದ್ರು ಕೊಲ್ಲುವಂತ ಗಂಡ ಇದ್ದಾನೆ, ಮಯುಧನ ಇದ್ದಾನೆ, ಇನ್ನೇನು ಚಿಂತೆ ಸೀತೆಗೆ. ಆರಾಮಾಗಿದ್ದಾರೆ ಅವರು. ಗಿಡ ಮರ ನೋಡ್ಕೊಂಡು ಯಾವ ಜವಾಬ್ದಾರಿ ಸಂತೋಷವಾಗಿದ್ದಾರೆ. 13 ವರ್ಷ 2 ತಿಂಗಳು. 10 ತಿಂಗಳು ಕಷ್ಟಪಟ್ಟು ಸೀತೆಯನ್ನು ಎತ್ಕೊಂಡು ಹೋಗ್ಬಿಟ್ಟ ರಾವಣ.
10 ತಿಂಗಳು ಅಶೋಕವನದಲ್ಲಿ ಇದ್ದು ಕಷ್ಟಪಟ್ಟದ್ದು ಎಷ್ಟು ವರ್ಷ ಮೇಷ್ಟ್ರೆ? ನಮ್ಮ ಕರೀಕ್ಷೆ ಕೇಳಬೇಕು ಅವ್ರು. 10 ತಿಂಗಳಲ್ವಾ? ಆಯ್ತು. ಮುಂದೆ ಬಂದ್ಮೇಲೆ ಎಷ್ಟು ವರ್ಷ ರಾಮ ಚಕ್ರವರ್ತಿ ಆಗಿದ್ದ? 10,000 ವರ್ಷ ಚಕ್ರವರ್ತಿ ಆಗಿದ್ದ. ಕಷ್ಟಪಟ್ಟದ್ದು ಎಷ್ಟು ದಿವಸ? 10 ತಿಂಗಳು. ಚಕ್ರವರ್ತಿ ಆಗಿದ್ದು 10,000 ವರ್ಷ. ಬೇಕು, ಒಳ್ಳೇದಲ್ವಾ? ಅವ್ರ ಥಿಯರಿ ಹೀಗೆ. ನಾವು ಹುಡುಗರಿಗೆ ಏನು ಕಲಿಸ್ಬಿಡ್ತೀವಿ ಅಂದರೆ, ಮೌಲ್ಯ ಹಿಡ್ಕೊಂಡ್ರೆ ಜೀವನ ಪರ್ಯಂತ ಕಷ್ಟನೇ ನಿಮಗೆ. ಇಲ್ಲ, ತಿಳ್ಕೊಬೇಡಿ, ಕಷ್ಟ ಇಲ್ಲ. ಮೌಲ್ಯ ಹಿಡ್ಕೊಂಡು ಬದುಕಿದ್ರೆ ಕಷ್ಟ ಇಲ್ಲ ಮಾತಾಯಿ, ದಯವಿಟ್ಟು ನಂಬಬೇಕು. ಏನೂ ತೊಂದರೆ ಇಲ್ಲ. ನಿಮ್ಮ ನಂಬಿಕೆ ನಿಮಗೆ. ನೀವು ಜಗತ್ತಿದ್ದಕ್ಕೆ ಹೋಗಬೇಡಿ. ನಾನು ಹಿಂಗಿರ್ತೀನಪ್ಪ, ನೀವೇನಾರು ಮಾಡ್ಕೊಂಡು ನಾನು ಹಿಂಗಿರ್ತೀನಿ. ಜಗತ್ತಿದ್ದಕ್ಕೆ ಹೋದ ಮೈ ಕೈ ನೋವಾಗ್ತದೆ. ಜಿಮ್ನೇಷಿಯಂ ರಿಪೇರ್ ಮಾಡೋಕೆ ಹೋಗಬೇಡಿ. ನಿಮ್ಮ ದೇಹ ಗಟ್ಟಿ ಮಾಡ್ಕೊಂಬನ್ನಿ. ಯು ಅಂಡರ್ಸ್ಟ್ಯಾಂಡ್? ಯು ಗೋ ಟು ಜಿಮ್ನೇಷಿಯಂ ಟು ಮೇಕ್ ಯುವರ್ ಬಾಡಿ ಸ್ಟ್ರಾಂಗ್. ಆಮ್ ಐ ರೈಟ್? ದೆನ್ ವೈ ಡು ಯು ವಾಂಟ್ ಟು ಚೇಂಜ್ ಜಿಮ್ನೇಷಿಯಂ? ಜಿಮ್ನೇಷಿಯಂ ಇರೋದೇ ಹಾಗೆ ಅದು. ಅದರಿಂದ ಗೋ ಅಂಡ್ ಸ್ಟೇ ಟು ವ್ಯಾಲ್ಯೂಸ್, ಸ್ಟೇ ಟು ಯುವರ್ ವ್ಯಾಲ್ಯೂಸ್. ಆ್ಯಂಡ್ ವ್ಯಾಲ್ಯೂ ಪರೀಕ್ಷೆ ಪ್ರತಿ ಕ್ಷಣನೂ ಬರಲ್ಲ. ಅದು ಯಾವುದೋ ಜೀವನದಲ್ಲ ಗಳಿಗೆಗಳಲ್ಲಿ ಬರ್ತದೆ. ಆ ಉತ್ಕಟ ಕ್ಷಣಗಳಲ್ಲಿ ಸರಿಯಾಗಿ ನಿಲ್ಲೋದಾದರೆ ನೀವು ದೊಡ್ಡವರಾಗ್ಬಿಡ್ತೀರಿ. ಏನೂ ಚಿಂತೆ ಇಲ್ಲ. ಮೌಲ್ಯ ಬಿಟ್ಟು ಬದುಕಿದವ್ರು ಇದುವರೆಗೆ ಹೇಳಿ, ಮೌಲ್ಯ ಬಿಟ್ಟು ಬದುಕಿದವ್ರು ಯಾರಾದರೂ ದೊಡ್ಡವರಾಗಿದ್ದಾರೆ? ಯಾಕೆ ರಾಮನ್ ನೆನೆಸ್ತೀರಿ ನೀವು? ಇದುವರೆಗೆ ಯಾರಾದರೂ ರಾವಣ ಅಂತ ಹೆಸರಿಟ್ಟಿದ್ದಾರೆ ಮಗನಿಗೆ? ದುರ್ಯೋಧನ ಅಂತ ಇಟ್ಟಿದ್ದಾರ? ಒಬ್ಬರು ಇಟ್ಟಿಲ್ಲ ಅಲ್ವಾ? ಅಂದ್ರೆ ಮಕ್ಕಳಿಗೆ ಹೆಸರಿಡಲ್ಲ ಅಂತ ಅವ್ರನ್ನ. ಅವನು ದೊಡ್ಡ ದೊಡ್ಡ ಹೆಸರು, ದೊಡ್ಡ ಹಣ ಬಂತ ನಿಜ. ಅಂದರೆ ಮೌಲ್ಯ ಹಿಡ್ಕೊಂಡು ಬದುಕಿದವ್ರನ್ನ ಸಮಾಜ ಮುಂದೆ ತಲೆತಲಾಂತರ ನೆನೆಸುತ್ತೆ. ಏನೂ ಕಷ್ಟ ಆಗಲ್ಲ. ಗೊತ್ತಾಯ್ತಮ್ಮ? ಸಂಶಯನೇ ಬೇಡ ಇದ್ರೊಳಗೆ. ಮೌಲ್ಯ ಇದ್ರೆ ತೊಂದರೆ ಆಗ್ತದೆ ಅನ್ನೋ ಸಂಶಯ ಬೇಡ. ಮೌಲ್ಯ ಹಿಡ್ಕೊಂಡೇ ಬದುಕೋಣ. ನಮ್ಮನ್ನು ನೋಡಿ 4 ಜನ ಬದಲಾಯಿಸ್ಕೋತಾರೆ. ಆಗಲಿ, ಆಗದಿದ್ರೆ ನಷ್ಟ ಇಲ್ಲ. ನಾನಂತೂ ಹಂಗಿರ್ತೀನಿ. ಹಂಗೆ ಮಾಡೋಣ. ಜಗತ್ತಿದ್ದದ್ದು ಬೇಡ, ನಾನು ಸರಿಯಾಗಿಡೋಣ. ನನ್ನ ನೋಡಿ 4 ಜನ ಸರಿ ಆಗ್ತಾರೆ.